ಬಾ ಹೋಗೋಣ. ನೋಡಿದ್ರ ಅತ್ತೆ, ಹೊಸ್ದಾಗ್ ಮದ್ವೆ ಆಗಿರೋ ಗಂಡು ಹೆಣ್ಣಿನ ತರ ಚಿಕ್ಕತ್ತೆ ಹೇಗ್ ಸಿಂಗಾರ ಮಾಡಿ ಕಳಿಸ್ಕೊಟ್ರು. ನಮ್ಮನ್ನ ಕ್ಯಾರೆ ಅನ್ನೋರಿಲ್ಲ. ನನ್ನನ್ನು ಯಾವಾಗ ದತ್ತವ್ರು ಹೊರಗಡೆ ಕರ್ಕೊಂಡು ಹೋಗ್ತಾರೋ. ಅದಕ್ಕೇನಂತೆ, ದತ್ತನ್ ಈಗ್ಲೇ ಕರೆದು ನೀನೇನೋ ಹೊರಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತೀನಿ. ಅತ್ತೆ, ಹೊರಗಡೆ ಹೋಗೋದ್ರ ಬಗ್ಗೆನೇ ನಾನು ಮಾತಾಡ್ತಿಲ್ಲ. ನೋಡಿದ್ರ ಚಿಕ್ಕತ್ತೆ ಗೀತನ ಹೇಗ್ ಮೆರೆಸ್ತಿದ್ದಾರೆ ಅಂತ. ಅಯ್ಯೋ, ಅವಳಿ ಮನೆ ಬಿಟ್ಟು ಹೋದಾಗ ಅವಳ ತಾಯಿ ಮನೆ ಕರ್ಕೊಂಡೋಗಿ ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅದಕ್ಕೆ ಇವಳು ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾಳೆ. ಮೊದ್ಲು ಹೇಗಿದ್ಲು, ಸೊಸೆನ್ ಕಂಡ್ರೆ ಆಗ್ತಿರ್ಲಿಲ್ಲ. ಅದೇನಾದ್ರೂ ಆಗಿರ್ಲಿ ಅತ್ತೆ, ನನ್ ಕಣ್ಮುಂದೆ ಹಾಗೆ ಓಡಾಡ್ಕೊಂಡಿದ್ರೆ ನನ್ಗೆ ಹೊಟ್ಟೆ ಉರಿಯುತ್ತೆ. ಏ ಸುಮತಿ, ಬಾಯ್ಲಿ ಬಾ, ಕುತ್ಕೋ. ಮಗನ್ನ ಸೊಸೆನ ಕಳಿಸ್ಕೊಟ್ಯಾ? ಹೋ ಅಕ್ಕ, ಎಷ್ಟೋ ದಿನ ಆಗಿತ್ತು ಅವರಿಬ್ರು ಒಟ್ಟಿಗೆ ಹೋಗ್ದೆ. ಒಬ್ರು ಮುಖ ಒಬ್ರು ನೋಡೋದಿರ್ಲಿ, ಲಕ್ಕಿಗೆ ಗೀತನ ಹೆಸರು ತೆಗೆದ್ರೇನೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಲಕ್ಕಿ ಬದಲಾಗಿದಾನಲ್ಲ, ನಂಗೆ ಅದೇ ಸಂತೋಷ. ಲಕ್ಕಿಗೆ ಮಾತ್ರ ಅಲ್ಲ, ನಿನಗೂ ಆಗ್ತಿರ್ಲಿಲ್ಲ. ಈಗ ಸೊಸೆನ ಎಷ್ಟು ಚೆನ್ನಾಗಿ ಮೆರೆಸ್ತಾ ಇದೀಯಾ. ಹೌದಕ್ಕ, ಒಬ್ಬರ ಬಗ್ಗೆ ಗೊತ್ತಿಲ್ಲದೆ ನಾವೊಂದು ನಿರ್ಧಾರಕ್ಕೆ ಬರ್ತೀವಿ. ಆದರೆ ಅದೇ ಆ ವ್ಯಕ್ತಿ ಬಗ್ಗೆ ತಿಳ್ಕೊಂಡ್ಮೇಲೆ ಅವ್ರ ಬಗ್ಗೆ ಗೌರವ ಹೆಚ್ಚಾಗುತ್ತೆ ಅಲ್ವಾ? ಅದು ಸರಿನೇ. ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ನೀವೆಲ್ಲ ಬೀದಿಗೆ ಬೀಳನ್ನ ತಪ್ಪಿಸಿದಾಳೆ. ಅದೆಲ್ಲ ಮರೆಯಕ್ಕಾಗತ್ತಾ? ಹೌದಕ್ಕ, ಆದ್ರೆ ಅದಕ್ಕಿಂತ ಹೆಚ್ಚು ಅವಳಿಗೊಂದು ಒಳ್ಳೆ ಮನಸ್ಸಿದೆ. ಎಲ್ರೂ ಸಂತೋಷವಾಗಿರ್ಬೇಕು, ಎಲ್ರೂ ಒಟ್ಟಾಗಿರ್ಬೇಕು ಅಂತ ಬಯಸ್ತಾಳೆ. ಇಂಥ ಸ್ವಭಾವ ಬಹಳ ಕಡಿಮೆ ಜನರಲ್ಲಿ ಇರುತ್ತೆ ಅಲ್ವಾ ಅಕ್ಕ?